ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದು ನೀ ಕನ್ನಡವಾಗಿರು. ಇವೆಲ್ಲ ಬರೀ ಬಾಯಿ ಮಾತಕ್ಕಷ್ಟೇ ಸೀಮಿತನ? ನಾನು ಕನ್ನಡಿಗ, ನನ್ನ ಮಾತೃಭಾಷೆ ಕನ್ನಡ ಅಂತ ಹೇಳ್ಕೊಳ್ಳೋಕ್ಕೆ ಅವಮಾನನ? ಕರ್ನಾಟಕ, ಕರ್ಣ ಅಂದರೆ ಕಿವಿ, ಅಟಕ್ ಅಂದರೆ ಬೀಳುವುದು ಅಂತ ಅರ್ಥ. ಕಿವಿಗೆ ಬೀಳುವಂತಹ ಇಂಪಾದ ಅರ್ಥವಾಗೋ ಭಾಷೆನೇ ಕನ್ನಡ. ಭಾವಕ್ಕೆ ಹತ್ತಿರವಾದ ಭಾಷೆ, ಜ್ಞಾನಕ್ಕೆ ಹತ್ತಿರವಾದ ಭಾಷೆ, ಸಂಸ್ಕೃತಕ್ಕೆ ಹತ್ತಿರವಾದ ಭಾಷೆ ಈಗ ನಮ್ಮಿಂದನೇ ದೂರ ಆಗ್ತಾ ಇದೆಯಾ? ದಿನೇ ದಿನೇ ಕನ್ನಡ ಮಾತಾಡೋರ ಸಂಖ್ಯೆ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಪರಭಾಷೆ ಹಾವಳಿಯಿಂದ ಕನ್ನಡ ತನ್ನ ಅಸ್ತಿತ್ವವನ್ನೇ ಕಳ್ಕೊತಾ ಇದೆ. ಇದಕ್ಕೆಲ್ಲ ಕಾರಣ ನಾನಲ್ಲ, ನೀವಲ್ಲ, ಅವರಲ್ಲ, ಇವರಲ್ಲ, ನಾನೇನಾ? ಹೌದು, ನಾವು ಕನ್ನಡಿಗರೇ ಕಾರಣ ಸ್ನೇಹಿತರೆ. ಕಾವೇರಿ ಸಮಸ್ಯೆ, ಮಹದಾಯಿ ಸಮಸ್ಯೆ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ನಮ್ಮನ್ನ ಕಾಡ್ತಾನೆ ಇದೆ. ಈ ಸಮಸ್ಯೆಗಳು ಬಂತು ಅಂತ ನಾವು ಕೈ ಕಟ್ಕೊಂಡು ಹೇಡಿಗಳ ಥರ ಕೂರ್ಲಿಲ್ಲ. ಹೋರಾಟ ಕೀಳಿದ್ವಿ, ಉಗ್ರ ಹೋರಾಟ, ಪ್ರತಿಭಟನೆ ಎಲ್ಲಾನು ಮಾಡಿದ್ವಿ. ಎಷ್ಟು ದಿನ? 1, 2, 3, 4, 5ನೇ ದಿನ ಮತ್ತೆ ನಮ್ಮ ಮನೆಗೆ ಬಂದ್ಬಿಟ್ವಿ ವಾಪಸ್. ನಾವುಗಳು ಒಂದಾಗಬೇಕು ಸ್ನೇಹಿತರೆ. ನಾವು ಕನ್ನಡಿಗರು ಎಂಬ ಹಿರಿಮೆಯ ಬೀಜ ನಮ್ಮ ಮನಸ್ಸಲ್ಲಿ ಬೀಳುವವರೆಗೂ ಕನ್ನಡ ಉಳಿಯಲ್ಲ. ಒಂದು ಕಾಲದಲ್ಲಿ ಕನ್ನಡ ಮಾತಾಡೋರ ಸಂಖ್ಯೆ ಹೆಚ್ಚಾಗಿದ್ದ ಬೆಂಗಳೂರಿನಲ್ಲಿ ಈಗ ದುರ್ಬಿನ್ ಹಾಕೊಂಡು ಹುಡುಕಿದ್ರು 1-2 ಕನ್ನಡಿಗರು ಸಿಗಲ್ಲ ಬೀದಿಗೆ. ಆ ಪರಿಸ್ಥಿತಿಗೆ ನಮ್ಮ ಬೆಂಗಳೂರು, ರಾಜಧಾನಿ ಬೆಂಗಳೂರು ಬಂದು ನಿಂತಿದೆ. ಕನ್ನಡ ಮಾತಾಡಕ್ಕೆ ಬಂದರೂ ಮಾತಾಡದೇ ಇರೋಂಥ ವ್ಯಕ್ತಿಗಳ ಬಾಯಲ್ಲಿ ನಮ್ಮ ಹಿಂಪಾದ ಕನ್ನಡ ಸಿಲುಕಿ ಒದ್ದಾಡ್ತಾ ಇದೆ. ನೀವು ಯಾವ ಊರು? ಆಮೇಲೆ ಬ್ಯಾಂಗ್ಳೂರಿಯನ್. ಏಕೆ? ನಾನು ಕನ್ನಡಿಗ, ನಾನು ಕನ್ನಡದವನು ಅಂತ ಹೇಳ್ಕೊಳಕ್ಕೆ ನಾಚಿಕೆನಾ? ಕನ್ನಡ ತಾಯಿ ತಿನ್ನಕ್ಕೆ ಅನ್ನ, ಕುಡಿಯೋಕ್ಕೆ ನೀರು ಕೊಡ್ತಾ ಇದ್ದಾಳೆ ಅನ್ನೋದನ್ನ ಮರಿಬೇಡಿ. ಹಾಗಂತ ಬೇರೆ ಭಾಷೆನ ಕಲಿಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ದಯಮಾಡಿ ನಮ್ಮ ಕನ್ನಡ ಭಾಷೆನ ತುಳಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಕನ್ನಡ ಅಂದಿದ ಮಾತ್ರಕ್ಕೆ ಎಲ್ಲಾನು ಕನ್ನಡದಲ್ಲೇ ಮಾತಾಡಬೇಕು ಅಂತ ಅಲ್ಲ ರೀ. ಬೈಕ್ನ ಬೈಕ್ ಅನ್ನಿ, ಕಾರ್ನ ಕಾರ್ ಅನ್ನಿ, ಹೋಟೆಲ್ನ ಹೋಟೆಲ್ ಅನ್ನಿ, ಉಪಹಾರ ಮಂದಿರ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲ ಭಾಷೆಗಳಿಗೂ ತನ್ನದೇ ಆದ ಸ್ಥಾನಮಾನಗಳಿದೆ. ಬೇರೆ ಭಾಷೆ ಜನರ ವೈರಿಗಳ ಥರ ನೋಡೋ ಅವಶ್ಯಕತೆ ನಮಗಿಲ್ಲ ರೀ. ಯಾಕೆ ಗೊತ್ತಾ? ಕನ್ನಡದ ಆಸ್ತಿ ಮಾಸ್ತಿ. ಅವ್ರ ಮಾತೃಭಾಷೆ ಯಾವುದು? ತಮಿಳ್. ನಮ್ಮ ದಾರಾ ಬೇಂದ್ರೆ ಅವ್ರ ಮಾತೃಭಾಷೆ ಯಾವುದು? ಮರಾಠಿ. ಅದೆಲ್ಲ ಬಿಡ್ರಿ, ನಮ್ಮ ಶಂಕರಣ್ಣ ಅವ್ರ ಮಾತೃಭಾಷೆ ಯಾವುದ್ರಿ? ಕೊಂಕಣಿ. ಎಲ್ಲ ಭಾಷೆಗಳ ನಡುವೆ ಮನಸ್ಸು ಕಟ್ಟೋ ಭಾಷೆನೇ ಕನ್ನಡ ಇನ್ನು ಕನ್ನಡ ಶಾಲೆಗಳ ವಿಷಯಕ್ಕೆ ಬಂದರೆ, ಪ್ರತಿದಿನ ಕನ್ನಡ ಶಾಲೆಗಳ ಪರಿಸ್ಥಿತಿ ಹದಗೆಡ್ತಾ ಇದೆ. ಉಳಿಸೋಣ ಬನ್ನಿ ಕನ್ನಡ ಶಾಲೆಯ, ಹೋಗಿ ಹುಡುಕೋಣ ಬನ್ನಿ ಕನ್ನಡ ಶಾಲೆಯ ಆಗಿದೆ ಆಗಲೇ. ನನ್ನ ಮಗ ಅಥವಾ ಮಗಳು ಇಂಗ್ಲೀಷ್ ಕಾಲೇಜ್ನಲ್ಲಿ, ಇಂಗ್ಲೀಷ್ ಸ್ಕೂಲ್ನಲ್ಲಿ ಓದ್ಬಿಟ್ರೆ ಸಮಾಜದಲ್ಲಿ ಒಳ್ಳೆ ಗೌರವ, ಒಳ್ಳೆ ಕೆಲಸ, ಒಳ್ಳೆ ಸಂಬಳ ಸಿಗುತ್ತೆ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ದಯವಿಟ್ಟು ಆ ಮೂಢನಂಬಿಕೆನ ನಿಮ್ಮ ತಲೆಯಿಂದ ತೆಗೆದಾಕ್ಬಿಡಿ. ಇಡೀ ಪ್ರಪಂಚದಲ್ಲಿ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳ ಪಟ್ಟಿ ನೋಡಿದ್ರೆ 1ರಿಂದ 9 ರಾಷ್ಟ್ರಗಳು ತಮ್ಮ ಶೈಕ್ಷಣಿಕ ಮಾಧ್ಯಮವನ್ನು ತಮ್ಮ ಮಾತೃಭಾಷೆಯನ್ನಾಗಿಟ್ಕೊಂಡಿದ್ದಾರೆ. ಆದ್ದರಿಂದ ದಯಮಾಡಿ ಕನ್ನಡ ಶಾಲೆಗಳಿಗೆ ಸೇರಿಸುವಂಥ ಪ್ರಯತ್ನನ ಮಾಡಿ. ಇನ್ನು ನವೆಂಬರ್ ತಿಂಗಳು ಬಂತು ಅಂದರೆ ಕನ್ನಡ ರಾಜ್ಯೋತ್ಸವ, ಕನ್ನಡದ ಹಬ್ಬ, ಕನ್ನಡದ ಸುಗ್ಗಿ. ಏನ್ರಿ ಕನ್ನಡ ರಾಜ್ಯೋತ್ಸವ ಆಚರಿಸ್ತೀರಾ ನೀವು? ಆರ್ಕೆಸ್ಟ್ರಾ, ಸಿಂಗಿಂಗು, ಡ್ಯಾನ್ಸಿಂಗು, ಅನ್ನ ಸಂತರ್ಪಣೆ ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಮೋಜು ಮಸ್ತಿ ಮಾಡೋದು ಕನ್ನಡ ರಾಜ್ಯೋತ್ಸವ ನಿಮ್ಮ ಲೆಕ್ಕದಲ್ಲಿ. ಅದೇ ದುಡ್ಡನ್ನ ಕನ್ನಡ ಶಾಲೆಗಳ ಅಭಿವೃದ್ಧಿ ಕೊಡಿ. ಕನ್ನಡ ಮಕ್ಕಳು ಉಟ್ಕೊತಾರೆ. ಕನ್ನಡ ಹೋರಾಟಗಾರರ ಸಂಘಕ್ಕೆ ಡೊನೇಟ್ ಮಾಡಿ. ಆಗ ಕನ್ನಡ ಉಳಿಸೋ ಪ್ರಯತ್ನ ಮಾಡೋರಾದರೂ ಇರ್ತಾರೆ. ಅದನ್ನು ಬಿಟ್ಟು ಮೋಜು ಮಸ್ತಿ ಮಾಡೋದಲ್ಲ. ಇನ್ನೊಂದು, ಕನ್ನಡ ರಾಜ್ಯೋತ್ಸವ ಬಂತು ಅಂದರೆ 1-2-3 ಸ್ಲಾಗನ್ ಕಾಮನ್ನು. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಏನ್ರಿ ಕನ್ನಡ ಉಳಿಸೋದು ಬೆಳೆಸೋದು? ಫಸ್ಟು ಕನ್ನಡನ ಬಳಸಿ, ಆಗ ತಾನಾಗ್ತಾನೆ ಕನ್ನಡ ಉಳಿಯುತ್ತೆ, ಕನ್ನಡ ಬೆಳೆಯುತ್ತೆ. ಈಗಲೂ ಕಾಲ ಮಿಂಚಿಲ್ಲ ಸ್ನೇಹಿತರೆ. ಆರಾಮಾಗಿ ಕನ್ನಡನ ನಮ್ಮ ಹಿಡ್ತಕ್ಕೆ ನಾವು ತೊಗೊಬೋದು. ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಇಷ್ಟೇ: ಕನ್ನಡ ಪತ್ರಿಕೆಗಳನ್ನ ಓದಬೇಕು, ಕನ್ನಡ ಪುಸ್ತಕಗಳನ್ನ ಓದಬೇಕು, ಕನ್ನಡ ಸಿನಿಮಾಗಳನ್ನ ನೋಡಿ, ಕನ್ನಡ ಚಾನಲ್ ಎಲ್ಲ ಕನ್ನಡದ್ದೇ ನೋಡಿ. ಆಗ ತಾನಾಗ್ತಾನೆ ಕನ್ನಡ ಬರುತ್ತೆ, ಕನ್ನಡ ಬೆಳೆಯುತ್ತೆ. ಕನ್ನಡ ಗೊತ್ತಿಲ್ಲದೆ ಇರೋರು ಕನ್ನಡ ಹೇಳ್ಕೊಡಿ. ನೀವು ಅವ್ರ ಭಾಷೆಯಲ್ಲಿ ಮಾತಾಡೋಕ್ಕಿಂತ ಅವರು ನಮ್ಮ ಭಾಷೆ ಕಲಿಯೋ ಹಾಗೆ ಮಾಡಿ. ಆಗ ತಾನಾಗ್ತಾನೆ ಕನ್ನಡ ಉಳಿಯುತ್ತೆ, ಕನ್ನಡ ಬೆಳೆಯುತ್ತೆ. ಎಲ್ಲ ಭಾಷೆನೂ ಪ್ರೀತಿಸೋಣ, ಕನ್ನಡನ ಆರಾಧಿಸೋಣ. ಧನ್ಯವಾದಗಳು.